ನಾವು ಎಷ್ಟು ಗಲೀಜು ತಿಂತಾ ಇದ್ದೀವಿ ನೋಡಿ. ಈ ಗಲೀಜನ್ನ ನಾವು ತಿಂತಾ ಇದ್ವಿ ಇಷ್ಟು ದಿನ ಗೊತ್ತಿಲ್ಲದೆ. ಇದೇನಪ್ಪ ಅಂತ ಹೇಳಿದ್ರೆ ರಾಗಿ ನೋಡೋಕೆ ಒಳ್ಳೆ ಕೆಂಪು ಚೆನ್ನಾಗಿದೆ, ಬಟ್ ಎಷ್ಟು ಗಲೀಜಿದೆ ನೋಡಿ. ಆ್ಯಕ್ಚುಲಿ ನಮ್ಮ ಪಾಪುಗೆ ರಾಗಿ ಹಿಟ್ಟು ಮಾಡಿಬಿಟ್ಟು ರಾಗಿ ಸರಿ ತಿನ್ಸೋಣ ಅಂತ ರಾಗಿನ ತೊಗೊಂಬಂದು ತೊಳಿತಾ ಇದ್ದೀನಿ. ಯೂಶ್ವಲಿ ನಮಗೆಲ್ಲ ಹೆಂಗೆ ಅಂತ ಹೇಳಿದ್ರೆ ನಾನು ಜಸ್ಟ್ ರಾಗಿ ಹಿಟ್ಟನ್ನ ರೆಡಿಮೇಡ್ ತೊಗೊಂಬಂದು ತಿಂತಿದ್ವಿ. ಇವಾಗ ಅನ್ನಿಸ್ತಾ ಇದೆ ಇಷ್ಟು ದಿನ ರಾಗಿ ಒಳ್ಳೇದು ಅಂತ ಹೇಳ್ಬಿಟ್ಟು ರಾಗಿ ಗಂಜಿ ಕುಡಿಯೋದೇನು, ರಾಗಿ ದೋಸೆ ತಿನ್ನೋದೇನು, ರಾಗಿ ದೋಸೆ ತಿನ್ನಿ ರಾಗಿ ಗಂಜಿ ಕುಡೀರಿ ಅಂತ ಹೇಳ್ತಾರೆ. ಈ ಥರ ರೆಡಿಮೇಡ್ ಹಿಟ್ಟು ತೊಗೊಂಬಂದು ಮಾಡಿದ್ರೆ ಏನು ರಾಗಿ ತಿಂದ್ರೂ ಕೆಟ್ಟದೆ. ಅದ್ರ ಬದಲು ನೀವೇ ತೊಗೊಂಬಂದು ಈ ಥರ ಚೆನ್ನಾಗಿ 4-5 ಸಲ ತೊಳೆದು ವಾಶ್ ಮಾಡಿ ಮಿಲ್ ಮಾಡಿಸ್ಕೊಂಡು ತಿನ್ನಿ, ಆವಾಗ ಹೆಲ್ತ್ಗೆ ಒಳ್ಳೇದು. ನೋಡಿ ಸುಮಾರು ಒಂದು 5 ಸಲ ವಾಶ್ ಮಾಡಿದ್ಮೇಲೆ ಈ ಥರ ಪ್ಯೂರ್ ನೀರು ಕಾಣಿಸ್ತಾ ಇದೆ ಇವಾಗ. ಸೊ ಇವಾಗ ಚೆನ್ನಾಗಿ ತೊಳೆದಿದ್ದೀನಿ. ಯೂಶ್ವಲಿ ನಾವು ಹೆಂಗಂದ್ರೆ ಮಕ್ಕಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡಬೇಕಾದ್ರೆ ರಾಗಿ ಸರಿಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ಇವಾಗ ನೋಡಿದ್ರಲ್ಲ ಎಷ್ಟು ಗಲೀಜಿದೆ ಅಂತ. ಯಾವುದೇ ಕಾರಣಕ್ಕೂ ರೆಡಿಮೇಡ್ ರಾಗಿ ಹಿಟ್ಟಿನ